ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಷಾಢ ಮಾಸದಲ್ಲಿ ಅಥವಾ ಆಟಿ ತಿಂಗಳಿನಲ್ಲಿ ಒಮ್ಮೆಯಾದರೂ ತಿನ್ನಲೇಬೇಕಾದಂತಹ ಕೆಸುವಿನ ಎಲೆಯ ಪತ್ರೊಡೆಯನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ಮಡಿಕೇರಿಯಲ್ಲಿ ನಮ್ಮ ಸಂಬಂಧಿಕರ ಮನೆಯಿಂದ ಮರ ಕೆಸುವನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಮರ ಕೆಸುವಿನಿಂದ ನಾವು ಪತ್ರೊಡೆಯನ್ನು ಮಾಡೋಣ. ನಾನಿಲ್ಲಿ 4 ಗಂಟೆಗಳ ಕಾಲ ನೆನೆ ಹಾಕಿದ 1 ಕಪ್ ಕುಚ್ಚಿಲಕ್ಕಿ ಹಾಗೂ ಅರ್ಧ ಕಪ್ ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಕೊತ್ತಂಬರಿ, ಜೀರಿಗೆ, ಉದ್ದಿನಬೇಳೆ, ಮೆಣಸು, ಸ್ವಲ್ಪ ಮೆಂತೆಕಾಳು, ಹುಣಸೆ ಹುಳಿ, ಬೆಲ್ಲವನ್ನು ಹಾಕಿ ಮಿಶ್ರಣವನ್ನು ಈಗ ರುಬ್ಬಿಕೊಳ್ಳೋಣ. ನಾನಿಲ್ಲಿ ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ. ನಾನು ಬಾಳೆಲೆಯಲ್ಲಿ ಮಡಿಸಿ ಬೇಯಿಸುವುದರಿಂದ ತರಿತರಿಯಾಗಿ ರುಬ್ಬಿಕೊಂಡಿರುವಂಥದ್ದು. ಮರ ಕೆಸುವಿನ ದಂಟನ್ನು ಕಟ್ ಮಾಡಿ ನಂತರ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಒಂದು ಒದ್ದೆ ಬಟ್ಟೆಯಲ್ಲಿ ಕೂಡ ಒರೆಸಿದರೆ ಸಾಕಾಗ್ತದೆ. ಮರ ಕೆಸುವಿನ ದಂಟನ್ನು ಉಪಯೋಗಿಸಿ ರುಚಿಯಾದಂತಹ ಬೋಳು ಸಾರನ್ನು ಕೂಡ ಮಾಡಿಕೊಳ್ಳಬಹುದು. ಈ ಸಾರು ತುಂಬ ರುಚಿಯಾಗಿರುತ್ತದೆ. ಲಿಂಕನ್ನು ನಾನಿಲ್ಲಿ ಕೊಟ್ಟಿರ್ತೇನೆ, ನೀವು ನೋಡಿಕೊಳ್ಳಬಹುದು. ಎಲೆಯ ಹಿಂದಿನ ಭಾಗದಲ್ಲಿ ದಂಟು ಸ್ವಲ್ಪ ದಪ್ಪವಾಗಿದ್ದರೆ ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಬೇಕು. ಕೆಸುವಿನ ಎಲೆಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಳ್ಳೋಣ. ಈಗ ನಾವು ರುಬ್ಬಿಟ್ಟುಕೊಂಡಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ತುಂಡು ಮಾಡಿರುವ ಕೆಸುವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ನಾವು ಈ ಮಿಶ್ರಣವನ್ನು ಬಾಳೆ ಎಲೆಯಲ್ಲಿ ಮಡಚಿ ಹಬೆಯಲ್ಲಿ ಬೇಯಿಸಬೇಕು. ಮೊದಲಿಗೆ ಬಾಳೆ ಎಲೆಯನ್ನು ಬಾಡಿಸಿಕೊಳ್ತಾ ಇದ್ದೇನೆ. ಇಲ್ಲವಾದಲ್ಲಿ ಬಾಳೆ ಎಲೆಯನ್ನು ಮಡಿಸುವಾಗ ಅದು ಹರಿದು ಹೋಗುವ ಚಾನ್ಸಸ್ ಇರುತ್ತದೆ. ಬಾಳೆ ಎಲೆಯನ್ನು ಚೆನ್ನಾಗಿ ಬಾಡಿಸಿಕೊಂಡು ನಂತರ ಅದನ್ನು ಒರೆಸಿಕೊಳ್ಳಬೇಕು. ಬಾಳೆ ಎಲೆಯಲ್ಲಿ ಮಣ್ಣು ಎಲ್ಲ ಇದ್ದರೆ, ಧೂಳು ಅಥವಾ ಮಣ್ಣು ಇದ್ದರೆ ನಾವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಬೇಕು. ನಾನು ಇಡ್ಲಿ ಪಾತ್ರೆಯನ್ನು ನೀರು ಹಾಕಿ ಬಿಸಿಯಾಗಲು ಇಡ್ತೇನೆ. ನೀರು ಬಿಸಿಯಾಗುವಷ್ಟರಲ್ಲಿ ನಾವು ಮಾಡಿಟ್ಟಿರುವ ಪತ್ರೊಡೆ ಮಿಶ್ರಣವನ್ನು ಬಾಳೆ ಎಲೆಯಲ್ಲಿ ಹಾಕಿ ಮಡಿಸಿ ಇಡೋಣ. ಬಾಳೆ ಎಲೆಯನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿಕೊಳ್ತಾ ಇದ್ದೇನೆ. ನಂತರ ನಾವೀಗ ಮಾಡಿರುವ ಮಿಶ್ರಣವನ್ನು ಅದರಲ್ಲಿ ಹಾಕಿ ಮಡಿಸಿಕೊಳ್ಳೋಣ. ಕೊಟ್ಟಿಗೆ ಅಥವಾ ಕಡುಬನ್ನು ಮಡಿಸುವ ಹಾಗೆ ಈ ರೀತಿಯಾಗಿ ಮಡಿಸಿಕೊಳ್ಳಬೇಕು. ಒಂದು ವೇಳೆ ಕೆಸುವಿನ ಎಲೆ ಸಿಗದೇ ಇದ್ದರೆ ಪಾಲಕ್ ಸೊಪ್ಪನ್ನು ಬಳಸಿ ಕೂಡ ಇದೇ ರೀತಿಯಾಗಿ ಮಾಡಿಕೊಳ್ಳಬಹುದು. ಅದು ಕೂಡ ರುಚಿಯಾಗಿರುತ್ತದೆ. ಇದನ್ನೀಗ ಹಬೆಯಲ್ಲಿ ಒಂದು 20 ನಿಮಿಷಗಳವರೆಗೆ ಬೇಯಲು ಬಿಡೋಣ. 20 ನಿಮಿಷಗಳಾದ ನಂತರ ನಾನಿಲ್ಲಿ ತೆಗೆದು ನೋಡ್ತಾ ಇದ್ದೇನೆ, ಚೆನ್ನಾಗಿ ಬೆಂದಿದೆ. ಆಹಾ, ಬಿಸಿ ಬಿಸಿ ಪತ್ರೊಡೆ ರೆಡಿಯಾಗಿದೆ. ಇದನ್ನು ನಾವು ಒಗ್ಗರಣೆಯನ್ನು ಹಾಕಿಕೊಳ್ಳಬೇಕು. ನಾನು ಒಗ್ಗರಣೆಗೆ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಸ್ವಲ್ಪ ಸಿಹಿಯಾಗಿ ಮಾಡ್ತಾ ಇದ್ದೇನೆ. ಖಾರ ಇಷ್ಟಪಡುವವರು ಈರುಳ್ಳಿಯನ್ನು ಹಾಕಿ ಕೂಡ ಒಗ್ಗರಣೆಯನ್ನು ಮಾಡಿಕೊಳ್ಳಬಹುದು. ಒಂದು ಬಾಣಲೆಗೆ ತೆಂಗಿನ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಹಾಗೂ ಬೇವಿನ ಸೊಪ್ಪನ್ನು ಹಾಕಿಕೊಳ್ಳೋಣ. ಬೇಕಿದ್ದರೆ ನೆಲಕಡಲೆಯನ್ನು ಕೂಡ ಹಾಕಿಕೊಳ್ಳಬಹುದು. ಸಾಸಿವೆ ಎಲ್ಲ ಸಿಡಿದ ನಂತರ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನಾವು ಮಾಡಿಟ್ಟಿರುವ ಪತ್ರೊಡೆಯನ್ನು ಹುಡಿ ಮಾಡಿ ಇದಕ್ಕೆ ಹಾಕಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಪತ್ರೊಡೆಗೆ ಬೆಲ್ಲ, ಕಾಯಿ ಎಲ್ಲ ಚೆನ್ನಾಗಿ ಸೇರಿಕೊಳ್ಳಲಿ. ಸ್ವಲ್ಪ ಹೊತ್ತು ಬಿಸಿಯಾಗಲು ಬಿಡಿ. ನಿಮ್ಮಲ್ಲಿ ಯಾರಿಗೆಲ್ಲ ಪತ್ರೊಡೆ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ ಆಯಿತಾ. ಪತ್ರೊಡೆ ಅಂದರೆ ನನಗೂ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಸಿಹಿಯಾಗಿ ಹೀಗೆ ಬೆಲ್ಲ, ಕಾಯಿ ಹಾಕಿ ಒಗ್ಗರಣೆಯನ್ನು ಮಾಡ್ತಾರೆ. ಇದು ಎಲ್ಲರಿಗೂ ಇಷ್ಟವಾಗುತ್ತದೆ. ಹಾಗಾಗಿ ನಾನು ಜಾಸ್ತಿ ಇದೇ ಥರ ಮಾಡುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ.